ಸೌಂದರ್ಯ ಲಹರಿಯ 35ನೇ ಶ್ಲೋಕ ಏನ್ ತಿಳಿಸುತ್ತೆ ಅಂತ ತಿಳಿಸ್ತೀರಾ? ಖಂಡಿತ. ನೋಡಿ, ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತನ್ನ ಸುಂದರತನ್ನ ಹೆಣ್ಣು ಮಕ್ಕಳು ನೋಡ್ಕೊಂತಾರೆ ಅಂತ. ಗಂಡಸರು ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗಿಂತ ಅಲಂಕಾರ ಮಾಡ್ಕೊಂತಾರೆ. ಬಹಳಷ್ಟು ಜನ ಯಾಕೆ ಅಂದ್ರೆ ಆ ಸುಂದರವಾಗಿರತಕ್ಕಂಥ ವಿಚಾರವನ್ನ ಮೊದಲಿಂದ ಶುಕ್ರ ಗುಣಗಳು ಅವರಲ್ಲಿ ಬರ್ತಕ್ಕಂಥದ್ದು. ಇವತ್ತಿನ ದೇವಾನುಸಾರ ಯಾವ ಕಾಲಕ್ಕೂ ಭಗವಂತನ ಕೃಪಾ ಕಟಾಕ್ಷಾನುಸಾರ ಈ ಒಂದು ಶ್ಲೋಕದಲ್ಲಿ ಏನು ಹೇಳುತ್ತೆ, ಸುಂದರ ನೀನು ಭಗವಂತ, ನನ್ನ ನಾನು ನಿನ್ನಲ್ಲಿ ನೋಡುತ್ತೇನೆ ಅಂತಾನೆ. ಅಂದ್ರೆ ಆ ದೇವಿಯಲ್ಲಿ ತನ್ನ ಕಣ್ಣುಗಳಲ್ಲಿ ಶಿವನು ನೋಡ್ಕೊಂತಾನಂತೆ. ಏನು ಆನಂದ, ನಿನ್ನ ಸುಂದರ ತೇಜಸ್ಸಲ್ಲಿ ನನ್ನನ್ನು ನಾನು ನೋಡ್ಕೊಂತೀನಿ ಅಂದಂತೆ. ಇವಳು ಆಹಾ ಬಹಳ ಸಂತೋಷ, ನಿನ್ನ ಬಿಂಬ ನನ್ನಲ್ಲಾದ್ರೆ ನಾನು ಸ್ವತಃ ನೀರಲ್ವೇ ಅಂತಾಳೆ. ಅಂದ್ರೆ ಚಲಾಚರದಲ್ಲಿ ಇರ್ತಕ್ಕಂಥ ಇವಳು ಯಾವತ್ತೂ ಆ ದೇವಿ ಅನುಗ್ರಹತೆ ಸಿದ್ಧಿ. ಅದಕ್ಕೆ ದೇವಯಾನಿ. ದೇವಯಾನಿ ಅಂತಕ್ಕಂಥ ಈ ನಾಮಕರಣ ಇವಳು ಏನ್ ಹೇಳ್ತಾರೆ, ಬ್ರಾಹ್ಮಿ ವಾರಾಹಿ ಅಂತಾರೆ. ಆ ವಾರಾಹಿ ಸ್ವರೂಪದಲ್ಲಿ ಇವಳು ಕೂತಿರ್ತಕ್ಕಂಥ ವಿಚಾರವನ್ನ ಸ್ಪಷ್ಟತೆಯಿಂದ ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು? ವರಹ ಸ್ವರೂಪದಲ್ಲಿರ್ತಕ್ಕಂಥ ಇವಳನ್ನ ಅನುಗ್ರಹ ಸಿದ್ಧಿಯನ್ನ ಪಡೆಯೋಕ್ಕೆ ಮೊದಲು ಯಾವ್ಯಾವ ದೇವತೆ, ಅದಕ್ಕೆ ಏನ್ ಮಾಡ್ತಾಳೆ, ಇವಳು ವಾರಾಹಿಯಾಗಿ ಕೂತಿರ್ತಾಳೆ. ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ. ಆದ್ರೆ ಆ ಮಾಹೇಶ್ವರಿ ಅನ್ನೋಳು ಮಹೇಶ್ವರನ ಅಂಶ, ಅರ್ಧಾಂಗಿಣಿ ಅಲ್ವಾ? ಅದಕ್ಕೆ ಅವಳನ್ನ 2ನೇ ಸ್ಥಾನಕ್ಕೆ ತಂದಿಟ್ಟು ಈ ಒಂದು ಶ್ಲೋಕವನ್ನ ಮಾಹೇಶ್ವರಿ ಅಂತ ಕರೀತಾಳೆ. ಸಪ್ತಮಾತ್ರಿಕೆಯಲ್ಲಿ ಮಾಹೇಶ್ವರಿಗೆ ಇರ್ತಕ್ಕಂಥ 6ನೇ ಸ್ಥಾನವನ್ನ 2ನೇ ಸ್ಥಾನಕ್ಕೆ ತಂದಿಟ್ಕೊಳ್ಳೋದು. ಅದಕ್ಕೆ 2ನೇ ಸ್ಥಾನಕ್ಕೆ ವಾರಾಹಿ ಬದಲು ಮಾಹೇಶ್ವರಿಯನ್ನ ತಂದಿರೋದು. ಅಂದರೆ ಮಹೇಶ್ವರನು ಇಂದ್ರಿಯದಲ್ಲಿ ತಾನು ತನ್ನ ಅಂಗಗಳನ್ನು ನೋಡ್ಕೊತಾನೆ, ತನ್ನ ದಿವ್ಯ ತೇಜಸ್ಸನ್ನು ಆ ಶಕ್ತಿ ಮುಖಾಂತರ ನೋಡ್ಕೊತಾನೆ, ಅಂದ್ರೆ ತನ್ನ ಬಿಂಬವನ್ನು ನೋಡ್ಕೊತಾನೆ. ಇವಳು ಚರಾಚರದಲ್ಲಿ ನೀರಾಗಿರ್ತಾಳೆ, ಯಾವತ್ತು ಹೇಗೆ ಹರಿತಾಳೋ ಗೊತ್ತಿಲ್ಲ. ಶಂಕರನ್ನ ಸ್ವಾಗತಿಸೋಣ. ತದನಂತರ ಆ ಆಚಾರ್ಯರು ವಿಶೇಷವಾಗಿ ಏನೇನು ಚಾರ್ಯಾನುಗ್ರಹವನ್ನು ಮಾಡಿದ್ದಾರೆ ನೋಡೋಣ. ಬನ್ನಿ ವೀಕ್ಷಕರೇ. ಇಡೀ ಜಗತ್ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ರೋಗದಿಂದ ನರಳುತ್ತಾನೆ. ಆದರೆ ಮಾನಸಿಕ ರೋಗ ಅಂತ ಕರೀತಾನೆ. ಮನೋವ್ಯತೆ ಮದ್ದಿಲ್ಲ, ಮನೋವ್ಯತೆಗೆ ಮದ್ದೇ ಇಲ್ಲ. ಎಲ್ಲೆಲ್ಲೂ ಹುಡುಕಿದ್ರು ನಂಗೆ ಜ್ವರ ಇದೆಯಪ್ಪ, ನಂಗೆ ಜ್ವರ ಇದೆಯಪ್ಪ. ಸುಮ್ಮನೆ ಯಾವ ಜ್ವರವೂ ಇರಲ್ಲ ಅಲ್ಲಿ. ನಿಜವಾದ ಜ್ವರ ಇದ್ರೆ ಔಷಧಿ ಕೊಟ್ಟ ತಕ್ಷಣ ವಾಸಿಯಾಗತ್ತೆ, ಇಲ್ಲ ಕೈಗುಣದಿಂದ ವಾಸಿಯಾಗತ್ತೆ. ಮನೋವ್ಯತೆಗೆ ಮದ್ದಿಲ್ಲ. ಎಷ್ಟು ಜನಕ್ಕೆ ಮನೋವ್ಯತೆ? ಇವತ್ತು ದಿವಸ ಅತ್ತೆಂದ್ರೆ ಅಡುಗೆ ಮಾಡ್ತಾ ಇರ್ತಾರೆ, ಸೊಸೆಂದ್ರೆ ಒಳಗಡೆ ಕೂತಿರ್ತಾರೆ. ಒಳಗಡೆ ನಮ್ಮ ಅತ್ತೆ ಕರಿತಾಳೇನು, ನನ್ನ ಮತ್ತೆ ಕರಿತಾಳೇನು, ಅಡಿಗೆ ಕರಿತಾಳೇನು, ಕರ್ಮ ಒಳಗೆ ಥಿಂಕಿಂಗ್ ಹೋಗ್ಬೇಕಾಗತ್ತಲ್ಲ ಅನ್ನೋ ಮನೋವ್ಯತೆ. ಇಲ್ಲ ಸೊಸೆ ಅಡಿಗೆ ಮಾಡ್ತಿದ್ರೆ ಅತ್ತೆ ಆದವಳು ಕಾಫಿ ತರ್ತಾಳೋ ಬಿಡ್ತಾಳೋ, ಕಾಫಿ ತರ್ತಾಳೋ ಬಿಡ್ತಾಳೋ, ಅಡಿಗೆ ಗಿಡಿಗೆ ಕೊಡ್ತಾಳೋ ಇಲ್ವೋ, ಅಥವಾ ನನ್ನ ಹಾಗೆ ನೆನ್ನೆ ರಾತ್ರಿ ಬೈದಿದ್ದಕ್ಕೆ ಇವತ್ತು ರೇಗ್ತಾಳೋ ಇಲ್ವೋ. ಅಂದ್ರೆ ಅವಳವಳಿಗೆ ಏನೋ ಅಂದ್ರೆ ಒಳಭಾಗದಲ್ಲಿರ್ತಕ್ಕಂಥ ಆಂತರಿಕ ರೋಗ. ಇಂಥ ರೋಗಗಳು ಎಷ್ಟು ಔಷಧಿ ಕೊಟ್ಟರು ಹೋಗಲ್ವಂತೆ. ಕಠಿಣವಾದ ರೋಗಗಳು. ಮನೋವ್ಯತೆಗೆ ಮದ್ದಿಲ್ಲ. ಇಂಥ ಮದ್ದು ಪರಿಪೂರ್ಣವಾಗಿ ಸೌಂದರ್ಯ ಹೇಳುತ್ತೆ. ಮಾಹೇಶ್ವರಿ ತತ್ವ ಅಂದ್ರೆ ಒಳಗಡೆ ಇರತಕ್ಕಂಥ ಮನಸ್ಯ, ಮನ ಮತ್ತು ಉಷಾ ಕಿರಣಗಳು. ಮನಸ್ಸಿನ ಮೇಲೆ ಉಷಾ ಕಿರಣಗಳ ಪ್ರಭಾವ, ಮನಸ್ಸಿನ ಮೇಲೆ ಮನುಷ್ಯನ ಗುಣಗಳು. ಹೀಗೆ ಮೊದಲು ಮನುಷ್ಯನಾಗಿ ಅಂತ ಹೇಳ್ತೀವಿ. ಅದಕ್ಕೆ ಆ ಗುಣಲಕ್ಷಣಗಳನ್ನ ಕ್ರಿಯೇಟ್ ಮಾಡಬೇಡಿ ಅಂತೀವಲ್ಲ, ಹಾಗೆ ಮಾಹೇಶ್ವರಿ. ಇವತ್ತು ಸಪ್ತಮಾತ್ರಿಕ 2ನೇ ಜನ್ಮದಲ್ಲಿ ಮಾಹೇಶ್ವರಿ ಸ್ವರೂಪದಲ್ಲಿ ದೇವಿ. ಈ ಅಂಶದಲ್ಲಿ ಏನಂತಾರೆ, ಕ್ಲೀಂ ಯೋಂ ಅಂತಾಳೆ. ಅಂದ್ರೆ ಏನಂದ್ರೆ ಯಾವತ್ತು ಯುಗ ಯುಗದಲ್ಲೂ ಯಾವತ್ತು ಕ್ಲೀಂ ಅಂದ್ರೆ ಆ ಶಕ್ತಿಯನ್ನ ನನ್ನಲ್ಲಿ ಅಹಂಕಾರವನ್ನ ಹೋಗ್ಲಾಡಿಸು. ಅಹಂಕಾರ, ಅಹಂಕಾರ ಅಂದ್ರೆ ನೀನು ನಿನ್ನಲ್ಲಿ ಇರತಕ್ಕಂಥ ತೇಜಸ್ಸನ್ನ ಕ್ಷೀಣಿಸು. ನಾನು ನಿನ್ನ ಸ್ವೀಕರಿಸಲ್ಲ. ನೀನ್ ನನ್ನ ಸ್ವೀಕರಿಸಬೇಕು ಅಂದ್ರೆ ನಿನ್ನ ತೇಜಸ್ಸು ನನ್ನ ಸಮ ಇರಬೇಕು. ಅಂದ್ರೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿನೇ ಮಾಹೇಶ್ವರಿ. ಅದಕ್ಕೆ ಭೂಮಿಯಲ್ಲಿ ಮಾಹೇಶ್ವರಿ ಸ್ವರೂಪದಲ್ಲಿ ತ್ರಿಶೂಲಧಾರಿಯಾಗಿರ್ತಕ್ಕಂಥ ಗಂಡ ಹೆಂಡತಿ ಇಬ್ರು ಒಂದು ತ್ರಿಶೂಲ ಇದ್ದ ಹಾಗೆ. ಗಂಡ ಹೆಂಡತಿನೇ ಒಂದು ಬಾಂಧವ್ಯ ಇದ್ದಾಗೆ. ಆ ಗಂಡ ಹೆಂಡತಿ ಯೂನಿಟಿ ಇದ್ರೆ ಯಾರು ಆ ಮನೆಯ ಸಂಸಾರದ ಬಗ್ಗೆ ಯಾವನು ಮಾತಾಡಕ್ಕಾಗಲ್ಲ. ಅದೇ ಯೂನಿಟಿ ಅಲ್ಲಿ ಕಿತ್ತೋಯ್ತು ಅಂದ್ರೆ ಪಾರ್ವತಿ ಪರಮೇಶ್ವರಲ್ಲೇ ಎಲ್ಲ ವಿರಾಟ ಸ್ವರೂಪ. ಆ ವಿರಾಟ ಸ್ವರೂಪ ಅಂದ್ರೆ ಏನು, ಎಲ್ಲ ಮಹಾಭಾರತವಾಗೋಗುತ್ತೆ ಜಗತ್ತು. ಅದಕ್ಕೆ ಇಂಥ ಮಹಾಭಾರತ ಆಗದೆ ಇರಲಿ ಅಂತ ಶಂಕರಾಚಾರ್ಯರು ಏನು ಹೇಳ್ತಾರೆ, ಇಂಥ ಒಂದು ಸೌಂದರ್ಯ ಕುಟುಂಬದಲ್ಲಿ ಗಂಡ ಹೆಂಡತಿ ಮಾಹೇಶ್ವರಿ ಸ್ವರೂಪದಲ್ಲಿ ನಿನ್ನಲ್ಲಿ ನಾನು ನನ್ನಲ್ಲಿ ನೀನು ಅಂತ ನೋಡ್ಕೊಳ್ತಕ್ಕಂಥ ಅವಕಾಶವನ್ನ ಯಾವತ್ತೂ ಕಳಿಬೇಡಿ. ಇದಕ್ಕೆ ಕಠಿಣ ರೋಗಗಳನ್ನ ಮನಸ್ಸಲ್ಲಿ ಯಾವ ಕಾಲಕ್ಕೂ ಮೇಲ್ಮೇಲ್ ಮಾತಾಡ್ಬಿಡಿ, ಜಗಳ ಮೇಲ್ಮೇಲ್ ಮಾಡ್ಕೊಂಬಿಡಿ, ಒಳಗಿಂದ ಮನಸ್ಫೂರ್ತಿಯಾಗಿ ಮಾಡಬೇಡಿ. ಒಳ್ಳೆಯದನ್ನ ಮನಸ್ಫೂರ್ತಿಯಾಗಿ ಮಾಡಿ ಮನಸ್ಸನ್ನ ಹೊಂದ್ಕೊಳ್ಳಿ. ಏನಂತೀರಾ? ಬನ್ನಿ ಶ್ಲೋಕ ನೋಡೋಣ. ತವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿದ್ಯುತಿಧರಂ ಪರಂ ಶಂಭುಂ ವಂದೇ
ಪರಿಮಿಳಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿಶುಚೀನಾಂ ಅವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕಭುವನೆ ತವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಳಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿಶುಚೀನಾಂ ಅವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕಭುವನೆ. ಎಂಥ ಒಂದು ಭಾಲೋಕ ಭುವನೆ. ಪಾಶವನ್ನ ತಾಯಾದವಳು ಮಕ್ಕಳಿಗೆ ಹೇಗೆ ಹಾಕಿರ್ತಾರೋ ಗಂಡ ಹೆಂಡತಿರ ಬಾಂಧವ್ಯ ಹಾಗಿರ್ಬೇಕು. ಯಮನು ಪಾಷಾಣ ಹಾಕಿದಾಗ ಆ ಪಾಶವನ್ನು ಹಾಕಿ ಆತ್ಮಗಳನ್ನ ಸೆಳೆದಾಗ ಆ ಪಾಷಾಣ ಇದ್ದಾಗಿರ್ಬೇಕು. ಭೂಲೋಕ ಭುವನ ಶಶಿರೇಖ ಅಂದ್ರೆ ಭೂಲೋಕವನ್ನ ಶಶಿ ಅಂದ್ರೆ ಆ ಚಂದ್ರನು ಮೇಲ್ಭಾಗದಲ್ಲಿ ತಣ್ಣಗಿರತಕ್ಕಂಥ ವಾತಾವರಣನ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾನೋ, ಎಷ್ಟು ಚೆನ್ನಾಗಿ ವರ್ಣಿಸ್ತಾನೋ ಅಂಥ ಒಂದು ಭಾನು. ಭಾನು ಅಂದ್ರೆ ಆ ಸೂರ್ಯನು ಶಶಿಯಲ್ಲಿ ಮೂಡುತ್ತಾ ಇದ್ದಾಗ, ಶಶಿಗೆ ತನ್ನದೇ ಆದ ಶಕ್ತಿ ಇಲ್ಲದಿದ್ದಾಗ ಇವನು ಕೊಟ್ಟಿರೋ ಬೆಳಕಲ್ಲಿ ಹೇಗಿರುತ್ತೋ ಗಂಡನ ಬೆಳಕಲ್ಲಿ ಹೆಂಡತಿ ಬೆಳಕಲ್ಲಿ ಬಾಂಧವ್ಯ ಏನ್ ಚೆನ್ನಾಗಿರುತ್ತೆ. ಅಬಬಬಬ ಎಂಥ ಸೌಂದರ್ಯವಾಗಿರ್ತಕ್ಕಂಥ ಶ್ಲೋಕ. ಅದಕ್ಕೆ ಸುರುದ್ರೂಪಿಯಾಗಿದ್ರು ಎಷ್ಟೋ ಜನ ಹೆಂಡತಿಯರನ್ನ ಬಹಳ ಚೆನ್ನಾಗಿ ಪ್ರೀತಿಸ್ತಾರೆ. ನುವ್ವೇ ಮಾ ರಾಣಿ, ನುವ್ವೇ ನಾ ಇಂಟ ರಾಣಿ, ಆಹಾ ಓಹ ಅಂತ ಮೇಲ್ ಕುಡಿಸ್ಬಿಡ್ತಾರೆ. ಐಸ್ ಇಡ್ತಾರೆ, ಗೊತ್ತಾಗಲ್ಲ. ಹೆಂಡತಿರು ಅಷ್ಟೇ ಫಸ್ಟ್ ಕ್ಲಾಸ್ ಐಸ್ ಇಡ್ತಾರೆ. ಅದು ಐಸಿಗೆ ತಣ್ಣಗಿರೋದೋ ಉರುಕೊಳ್ಳೋದೋ ಒಂದು ಅರ್ಥವಾಗಲ್ಲ. ಜೀವನ ಹೀಗೆ ಕಷ್ಟ. ಬೆಳಗ್ಗೆ ಸಾಯಂಕಾಲ ಶಶಿರೇಖ ಹೊರಟೋಗ್ಬೇಕಂತೆ. ಯಾವ ಕಾಲಕ್ಕೂ ಯಾವ ಯುಗದಲ್ಲೂ ಸಾಯಂಕಾಲದವರೆಗೂ ಮೂಡ್ತಾ ಇರತಕ್ಕಂಥ ಶಶಿಯಲ್ಲಿ ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ನೀವು ಆ ಭಾನುವನ್ನು ತರಬೇಡಿ. ಅಂದ್ರೆ ಬೆಂಕಿನ ತರಬೇಡಿ. ಬೆಂಕಿ ಬೆಳಗ್ಗೆ ಚೆಂಡಾಡ್ಬಿಡ್ಬೇಕಂತೆ, ಸಾಯಂಕಾಲದಲ್ಲಿ ಶಶಿ ತರ ತಣ್ಣಗಿರ್ಬೇಕಂತೆ. ಇದು ಜೀವನ. ಇಂಥ ಒಂದು ಮಾಹೇಶ್ವರ ಸ್ವರೂಪದಲ್ಲಿ ಪ್ರತಿಯೊಬ್ಬನು ಶ್ಲೋಕವನ್ನು ಹೇಳ್ಕೊಳ್ಳೋದು ದೊಡ್ಡದಲ್ಲ, ಪಾಲಿಸ್ಬೇಕು. ಇಂಥ ಒಂದು ಶ್ಲೋಕ 35ನೇ ಶ್ಲೋಕ. ಮನಸ್ಸಲ್ಲಿರ್ತಕ್ಕಂಥ ಆ ಗೊಂದಲವನ್ನು ಯಾವತ್ತೂ ಒಳಗಡೆ ಇಟ್ಕೋಬೇಡಿ. ದ್ವೇಷಗಳನ್ನು ಸಾಧಿಸಬೇಡಿ. ಮನದಾಳದಲ್ಲಿ ಇವತ್ತಿನ ದಿವಸ ಆ ದ್ವೇಷನ ಹೊರಗಡೆ ಇಟ್ಕೊಂಡ್ರೂ ಪರವಾಗಿಲ್ಲ, ಸ್ವಂತದಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ವಂತೆ. ಅದಕ್ಕೆ ಆವಾಗ ಆ ಕ್ಷಣಕ್ಕೆ ಅದನ್ನು ಭಸ್ಮ ಮಾಡಿಬಿಡಿ ಅಂತ ಹೇಳಿ ಆ ಸೌಂದರ್ಯ ಲಹರಿನ ಶಂಕರಾಚಾರ್ಯರು ಅನ್ನಿಸ್ತಾರೆ. ಗುರುಜಿ, ಸೌಂದರ್ಯ ಲಹರಿಯ 35ನೇ ಶ್ಲೋಕ ಈ ಒಂದು ಕಾಲಕ್ಕೆ ಬಹಳಾನೇ ಉಪಯುಕ್ತ ಅಂತ ಹೇಳ್ಬಹುದು. ಎಲ್ಲರೂ ಕೂಡ ಧನ ಇದ್ರೂ ಸರಿ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಹಾಗಾಗಿ ಮನಸ್ಸಿಗೆ ಸಾಕಷ್ಟು ಶಾಂತಿಯನ್ನ ನೀಡುತ್ತೆ ಈ ಶ್ಲೋಕ, ವ್ಯಥೆಯನ್ನ ದೂರ ಮಾಡುತ್ತೆ ಅಂತ ತಿಳಿಸಿದ್ರಿ.